ಎಲ್ಲರಿಗೂ ನಮಸ್ಕಾರ. ಇವತ್ತು ಬಿ ಗ್ರಾಮ್ ಬಿಲ್ ಬಗ್ಗೆ ನೋಡೋಣ. ಈ ಎರಡನೇ ಸ್ಲೈಡ್ಸ್ನಲ್ಲಿ ನಾವು ಏನು ನೋಡೋಣ, ಈ ವಿಡಿಯೋದಿಂದ ಏನೇನು ಕಲಿತೀವಿ ಅಂದರೆ ಪರಿಚಯ ತಿಳ್ಕೊತೀವಿ, ಇದಕ್ಕೆ ಈ ಬಿಲ್ ಮಾಡ್ಯಾರ, ಆಮೇಲೆ ನೆಕ್ಸ್ಟ್ ಇದು ಮುಖ್ಯ ವಿಶಿಷ್ಟತೆಗಳೇನು, ನೆಕ್ಸ್ಟ್ ಇದ್ರ ಪರಿಣಾಮ ಏನು, ಆಮೇಲೆ ವಿವಾದ ಎದಕ್ಕೆ ಆಗತೈತಿ, ಆಮೇಲೆ ಲಾಸ್ಟ್ ಕನ್ಕ್ಲೂಷನ್ ಏನು ತಿಳ್ಕೊಳ್ಳೋಣ. ಈ ಸ್ಲೈಡ್ಸ್ದಾಗ ನಾವೇನು ತಿಳ್ಕೊಬೋದಂದ್ರೆ ವಿ ಬಿ ಬಿಲ್ ಎದ್ರ ಮೇಲೆ ಐತಿ, ಮನ್ರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಐತಲ್ಲ, ಅದನ್ನು ಬದಲಾಯಿಸುವ ಹೊಸ ಕಾನೂನಿದೆ. ಆಮೇಲೆ ಇದ್ರದ್ದು ಮೇನ್ ಇಂಟೆನ್ಷನ್ ಏನು, ಡಿಜಿಟಲೈಸೇಷನ್ ಮಾಡೋದು. ಆಮೇಲೆ ಇನ್ನೊಂದು ನೋಡ್ಬೋದು ನೀವು, ಮಹಾತ್ಮ ಗಾಂಧಿ ಅನ್ನೋ ಹೆಸರನ್ನ ಇದ್ರೊಳಗೆ ತೆಗೆದುಬಿಟ್ಟಾರ, ಅದೇ ಹೈಲೈಟ್ ಆಗಿ ಕಾಣಕತ್ತೈತಿ. ಮುಖ್ಯ ವೈಶಿಷ್ಟ್ಯಗಳೇನಪ್ಪ ಅಂದ್ರೆ, ಫಸ್ಟ್ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 125 ಉದ್ಯೋಗ ಭದ್ರತೆ, 125 ದಿವಸ ಮಟ್ಟ ಅಂತ ಉದ್ಯೋಗ ಇದ್ದೇ ಇರ್ತೈತಿ, ಅದು ಗ್ಯಾರಂಟಿ ಕೊಡಾಕತ್ತೈತಿ ಬಿಲ್. ಆಮೇಲೆ 95,000 ಕೋಟಿ ಬಜೆಟ್ನಾಗ ಕೇಂದ್ರ ಸರ್ಕಾರ ಮೀಸಲಿಟ್ಟೈತಿ. ಆಮೇಲೆ ಲಾಂಗ್ ಟರ್ಮ್ ಮೂಲ ಸೌಕರ್ಯಕ್ಕೆ ಅಭಿವೃದ್ಧಿಗೆ ಒತ್ತು ಕೊಟ್ಟೈತಿ. ಆಮೇಲೆ ಡಿಜಿಟಲೈಸ್ ವ್ಯವಸ್ಥೆನ ಇಂಪ್ರೂವ್ ಮಾಡೈತಿ, ಅದು ಟ್ರಾನ್ಸ್ಪರೆನ್ಸಿ. ಇದು ಉದ್ಯೋಗ ಯಾರ್ಯಾರು ತೊಗೋಬೋದಪ್ಪ ಅಂದ್ರೆ, ಇದು ಮೇನ್ಲಿ ಬಂದುಬಿಟ್ಟು ರೂರಲ್ ಏರಿಯಾಗೆ ಡೆವಲಪ್ಮೆಂಟ್, ಅಂದರೆ ರೂರಲ್ ಏರಿಯಾ ಡೆವಲಪ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಸಂಬಂಧ ಮಾಡಿದ್ದೈತಿ. ಇದು 2005ರಾಗ ಮನ್ರೇಗಾ ಥ್ರೂ ಬಂದೈತಿ. ಅದನ್ನು ಈಗ ಸ್ವಲ್ಪ ಚೇಂಜಸ್ ಮಾಡತ್ತಾರೆ. ಫಸ್ಟ್ ಮನ್ರೇಗಾದಾಗ 100 ದಿವಸ ಇತ್ತು, ಈಗ 125 ಮಾಡತ್ತೈತಿ. ಆಮೇಲೆ ಬಜೆಟ್ಟು 95 ಕೋರ್ಸ್ ಸೆಂಟ್ರಲ್ ಗೌರ್ಮೆಂಟಿಂದ ರಿಸರ್ವ್ ಬರಾಕತ್ತೈತಿ. ಆಮೇಲೆ ಇಲ್ಲೆಲ್ಲ ಮೂಲ ಸೌಕರ್ಯ ಅಭಿವೃದ್ಧಿ ಲಾಂಗ್ ಟರ್ಮ್ ಮಾಡ್ಯಾರ, ಅಲ್ಲೆಲ್ಲ ಶಾರ್ಟ್ ಟರ್ಮ್ ಇರ್ತಿತ್ತು. ಆಮೇಲೆ ಈಗಂತೂ ಡಿಜಿಟಲೈಸ್ ಮಾಡ್ಯಾರ. ಇವರು ದಳ್ಳಾಳಿಗಳ ಕಡೆ ಹೋಗಿ ಅವ್ರ ಸಿಗ್ನೇಚರ್ ಮಾಡಿಸಿ ಇವ್ರ ಸಿಗ್ನೇಚರ್ ಮಾಡಿಸಿ ವ್ಯವಸ್ಥೆನೇ ಇಲ್ಲ. ಡೆಬಿಟ್ ಇತ್ತು ನಿಮ್ಮ ಅಕೌಂಟಿಗೆ ಬರ್ತೈತಿ. ಆಮೇಲೆ ಉಮಂಗ್ ಆ್ಯಪ್ ಪ್ರಕಾರ ನೀವು ನೋಡ್ಕೋಬೋದು, ನಿಮ್ದು ಅಟೆಂಡೆನ್ಸ್ ಎಲ್ಲ ಕ್ಲಿಯರ್ ಆಕೈತಿ. ಇಲ್ಲಿ ಒಳಗೆ ಪ್ರತಿ ಕುಟುಂಬದವರು ತಾಲೂಕ್ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ ಯಾವುದೇ ಪಂಚಾಯತಿಗೆ ಅಪ್ರೋಚ್ ಮಾಡಿದ್ರೆ ವಿತಿನ್ 15 ಡೇಸ್ದಾಗ ವರ್ಕ್ ಅಸೈನ್ ಆಕೈತಿ. ಅದು ಅಡಲ್ಟ್ ಇದ್ದವ್ರಿಗೆ ವರ್ಕ್ ಅಸೈನ್ ಮಾಡ್ಬೇಕಂತ ರೂಲ್ಸ್ ಐತಿ. ವಿತಿನ್ 15 ದಿವಸದಾಗ ಅವರು ವರ್ಕ್ ಅಸೈನ್ ಮಾಡಲಿಲ್ಲ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಅಂತೇಳಿ ನಿಮಗೆ ರೊಕ್ಕ ಕೊಡಬೇಕು ಅವರು. ಅದು ತಾಲೂಕ್ ಪಂಚಾಯತಿ ಆಗಿರಲಿ, ಗ್ರಾಮ ಪಂಚಾಯತಿರಾಗಿರಲಿ, ಮಂಡಲ್ ಪಂಚಾಯತಿರಾಗಿರಲಿ, ಒಟ್ಟು ವಿತಿನ್ 15 ಡೇಸ್ದಾಗ ಅವ್ರು ನಿಮ್ಗೆ ವರ್ಕ್ ಅಸೈನ್ ಮಾಡಲಿಲ್ಲ, ನಿಮ್ಗೆ ಕೆಲಸ ಕೊಡಲಿಲ್ಲಪ್ಪ ಅಂದ್ರೆ ಅವರು ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಕೊಡಬೇಕು. ಈ ಸ್ಲೈಡ್ಸ್ದಾಗ ಏನೇನು ನೋಡಪ್ಪ ಅಂದ್ರೆ, ಪರಿಣಾಮಗಳು ಹೆಂಗೆ ಆಗೈತಿ ಈ ಬಿಲ್ಲಿಂದ. 25% ಆದಾಯದಾಗ ಹೆಚ್ಚಳ ಆಕೈತಿ. ಹೆಂಗಪ್ಪ ಅಂದ್ರೆ, ಯಾಕಂದ್ರೆ ಉದ್ಯೋಗಗಳು ಹೆಚ್ಚಿಗೆ ಅದಾವೆ. ಇದರಿಂದ ಆಹಾರ, ಶಿಕ್ಷಣ ಮತ್ತು ಆರೋಗ್ಯ ಅದನ್ನು ಲೋನ್ ಇಲ್ದ ಅವ ತೊಗೋತಾನೆ. ಅಂದ್ರೆ ಸಾಲ ಮಾಡೋಂಗಿಲ್ಲ. ಅವನ್ನ ಆಹಾರ, ಊಟ ಮಾಡ್ಬೇಕಂದ್ರೆ, ಎಜುಕೇಷನ್ ಕೊಡಿಸ್ಬೇಕಂದ್ರೆ, ಹೆಲ್ತ್ ಇಶ್ಯೂಸ್ ಇತ್ತಂದ್ರೆ ಅದಕ್ಕೆಲ್ಲ ಲೋನ್ ಮಾಡೋಂಗಿಲ್ಲ ಅವ, ಯಾಕಂದ್ರೆ 25% ಇನ್ಕಮ್ ಹೆಚ್ಚಿಗೆ ಬರತೈತಿ. ಆಮೇಲೆ ನೆಕ್ಸ್ಟ್ ಗ್ರಾಮೀಣದ ಮೂಲ ಸೌಕರ್ಯ ಸುಧಾರಣೆ ಆಕೈತಿ. ಯಾವ್ಯಾವ ರೋಡ್ ಇಂಪ್ರೂವ್ ಆಕೈತಿ, ಆಮೇಲೆ ನೀರು, ವಿದ್ಯುತ್, ಆಮೇಲೆ ಸ್ಕೂಲ್ ಎಲ್ಲ ಡೆವಲಪ್ಮೆಂಟ್ ಆಕೈತಿ. ಆಮೇಲೆ ಸೆಕೆಂಡ್ ಬಂದುಬಿಟ್ಟು ಮಹಿಳೆಗೆ ಉದ್ಯೋಗ ಅವಕಾಶ ಹೆಚ್ಚಿಗೆ ಕೊಡೋದು. ಮೇನ್ ಇಂಟೆನ್ಷನ್ ಬಂದುಬಿಟ್ಟು ವುಮೆನ್ ಎಂಪವರ್ಮೆಂಟಿಗೆ ಹೆಚ್ಚಿಗೆ ಒತ್ತು ಕೊಟ್ಟಾರ. ಆಮೇಲೆ 25% ಹೆಚ್ಚಿಗೆ ಆಗಿದ್ದಕ್ಕೆ ಸಾಲದ ಮೇಲೆ ಅವಲಂಬನೆ ಕಡಿಮೆ ಆಕೈತಿ. ಸಾಲದ ಮೇಲೆ ಅವಲಂಬನೆ ಫಸ್ಟ್ ಊಟಕ್ಕೆ ಬೇಕು, ಆಮೇಲೆ ಶಿಕ್ಷಣಕ್ಕೆ ಬೇಕು, ಆರೋಗ್ಯ ಬೇಕು. ಆರೋಗ್ಯಕ್ಕೆಲ್ಲ ಇದ್ರ 25% ಮ್ಯಾನೇಜಬಲ್ ಮಾಡ್ಬೋದು ಅಂತೇಳಿ ಆ ಬಿಲ್ನಾಗ ಹೇಳ್ಯಾರ. ಈ ಸ್ಲೈಡ್ಸ್ದಾಗ ಏನೇನು ವಿವಾದ ಆಗತ್ತವಪ್ಪ ಅಂದ್ರೆ, ಮಹಾತ್ಮ ಗಾಂಧೀಜಿಯವ್ರ ಹೆಸರು ಕೈ ಬಿಟ್ಟಿದ್ದಕ್ಕೆ ವಿರೋಧ ಪಕ್ಷ ತೀವ್ರ ವಿರೋಧ ಮಾಡತ್ತಾರೆ, ಸ್ಟ್ರೈಕ್ ಮಾಡತ್ತಾರೆ. ಆಮೇಲೆ ಇದು ಮಸೂದೆ ಪ್ರತಿನ ಹರಿದು ಪ್ರತಿಭಟನೆ ಮಾಡಾಕತ್ತಾರೆ. ಅದ್ರ ಬಗ್ಗೆ ನಾವು ಕಾಂಪಿಟೇಟಿವ್ ವರ್ಲ್ಡಿಗೆ ಅದೇನು ಇಂಪಾರ್ಟೆಂಟ್ ಇಲ್ಲ, ಆದರೂ ನಿಮ್ಗೆ ಗೊತ್ತಿರಲಿ ಅಂತ ಅದನ್ನು ತೊಗೊಂಡೆ. ಅಂದ್ರೆ ಲೇಟೆಸ್ಟ್ ಕರೆಂಟ್ ನ್ಯೂಸ್ದಾಗ ಸ್ಟ್ರೈಕ್ಸ್ ಎಲ್ಲ ಇದಾವಲ್ಲ, ಆಮೇಲೆ ಆನ್ ಗೋಯಿಂಗ್ ಸೆಷನ್ ಐತಿ, ಅದ್ರ ಸಲುವಾಗಿ ವಿವಾದನ ಸ್ಲೈಡ್ನ ಆ್ಯಡ್ ಮಾಡಿದ್ದೈತಿ. ಅದು ಕಾಂಪಿಟೇಟಿವ್ ಎಕ್ಸಾಮಿಗೆ ಏನು ಕೇಳೋಂಗಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಆದರೆ ಮಹಾತ್ಮ ಗಾಂಧೀಜಿ ಗಾಂಧಿ ನೇಮನ್ನು ಡ್ರಾಪ್ ಮಾಡಿದ್ದನ್ನು ಕೇಳಬಹುದು. ಈ ಸ್ಲೈಡ್ಸ್ ಏನೇನು ನಿರ್ಣಯ ತೊಗೊಂಡ, ಉದ್ಯೋಗ ಭದ್ರತೆ ಮತ್ತು ಮೂಲ ಸೌಕರ್ಯ ಸುಧಾರಣೆ ಮೂಲಕ ಗ್ರಾಮೀಣ ಅಭಿವೃದ್ಧಿಗೆ ಸಹಾಯ ಮಾಡೋದು. ಆಮೇಲೆ ಪಾರದರ್ಶಕ ಮತ್ತು ತಂತ್ರಜ್ಞಾನ ಬಳಕೆ ಮಾಡೋದು, ಅಂದ್ರೆ ಡಿಜಿಟಲ್ ನಿಗಾ ವ್ಯವಸ್ಥೆ ಮೂಲಕ ಕೆಲಸ ಹಂಚಿಕೆ ಆಗಿರ್ಬೋದು, ವೇತನ ಪಾವತಿ ಆಗಿರ್ಬೋದು, ಅವ್ರ ಹಾಜರಾತಿ ಆಗಿರ್ಬೋದು, ಎಲ್ಲನೂ ದಾಖಲಾತಿ ಡಿಜಿಟಲಿನ ಸೇವ್ ಮಾಡೋದು. ಆಮೇಲೆ ಇದರಿಂದ ಏನಾಕೈತಿ, ಅಕ್ರಮ ಆಗೋದಾಯ್ತು, ಮಧ್ಯವರ್ತಿಗಳಾಯ್ತು, ಆಮೇಲೆ ಪೇಮೆಂಟ್ ಡಿಲೇ ಆಗೋದಾಯ್ತು, ಅವೇನು ತೊಂದರೆ ಆಗಂಗಿಲ್ಲ. ಆ್ಯಪ್ ಯೂಸ್ ಮಾಡತ್ತಾರಂದ್ರೆ ಉಮಂಗ್ ಆ್ಯಪ್ ನೀವೆಲ್ಲ ನೋಡಿರ್ಬೋದು. ಅದು PFಗೆ ESI ಅದು ಸೆಂಟ್ರಲ್ ಗೌರ್ಮೆಂಟಿದ್ದು ಐತಿ. ಉಮಂಗ್ ಆ್ಯಪ್ನ ಇಲ್ಲೂ ಯೂಸ್ ಮಾಡತ್ತೆ. ಇದಾಗಿತ್ತು ವಿ ಬಿ ಬಿಲ್ ಬಗ್ಗೆ. ಇದ್ರೊಳಗೆ ಏನಾರ ನಿಮಗೆ ಡೌಟ್ಸ್ ಇತ್ತು, ಏನೋ ಕ್ವಶನ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಆಮೇಲೆ
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಇನ್ನೂ ಹಿಂಗೆ ಹೊಸ ಹೊಸ ವೀಡಿಯೋಸ್ ಮಾಡ್ತೀನಿ. ಆ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ಬೇಕಂದ್ರೆ ಬೆಲ್ ಐಕಾನ್ ಒತ್ಕೋರಿ. ಆಮೇಲೆ ಇದು ಫಸ್ಟ್ ವಿಡಿಯೋ ನಂದು. ಇದ್ರೊಳಗೆ ಏನಾರ ಮಿಸ್ಟೇಕ್ ಆಗಿದ್ರೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.